ಪ್ರಯುಕ್ತ ಗೊರವನಹಳ್ಳಿ ಮಹಾಲಕ್ಷ್ಮಿ ದರ್ಶನ ಪಡೆದ ಸಾವಿರಾರು ಭಕ್ತಾದಿಗಳು. ಸನ್ನಿಧಾನಕ್ಕೆ ಬರುವ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಕಲ್ಪಿಸಿದ್ದ ದೇವಸ್ಥಾನದ ಆಡಳಿತ ಮಂಡಳಿ. ಹೊಸ ವರ್ಷದ ಪ್ರಯುಕ್ತ ಭಕ್ತಾದಿಗಳಿಗೋಸ್ಕರ ವಿಶೇಷ ಮೈಸೂರು ಪಾಕ್ ಸಿಹಿ ವಿತರಿಸಲಾಯಿತು. ಬೆಳಗ್ಗೆ 6ರಿಂದ ರಾತ್ರಿ 8ರವರೆಗೆ ಶ್ರೀ ಮಹಾಲಕ್ಷ್ಮಿ ತಾಯಿಯ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಮಹಾಲಕ್ಷ್ಮಿ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಕುಡಿಯುವ ನೀರಿನಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿತ್ತು. ಪ್ರತಿ ವರ್ಷ ಹೊಸ ವರ್ಷವೂ ಸ್ವಯಂ ಪ್ರೇರಿತರಾಗಿ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಭೋಜನ ನಿರ್ವಹಣೆಯನ್ನ ನಿರ್ವಹಿಸುತ್ತಾರೆ. ಕರುನಾಡಿನ ಸುಪ್ರಸಿದ್ಧ ಕೊರಟಗೆರೆ ಕ್ಷೇತ್ರದ ಪ್ರಸಿದ್ಧ ಪುಣ್ಯಕ್ಷೇತ್ರ ಕಲ್ಪತರು ನಾಡಿನ ಶ್ರೀ ಮಹಾಲಕ್ಷ್ಮಿ ಎಂದೇ ಪ್ರಖ್ಯಾತಿ ಪಡೆದಿರುವ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೊಸ ವರ್ಷದ ಪ್ರಯುಕ್ತ ಬುಧವಾರ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನವನ್ನ ಪಡೆದರು. ಹೊಸ ವರ್ಷದ ಹಿನ್ನೆಲೆ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ಮುಂಜಾನೆಯಿಂದಲೇ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ವಿಶೇಷ ಪೂಜೆಗಳು ನಡೆದಿದ್ದು 35,000ಕ್ಕೂ ಅಧಿಕ ಭಕ್ತರು ಆಗಮಿಸಿ ಅಮ್ಮನವರ ದರ್ಶನ ಪಡೆದಿದ್ದು, ಭಕ್ತರಿಗೆ ನೂತನ ದಾಸೋಹ ಭವನದಲ್ಲಿ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ಮುರಳಿ ಕೃಷ್ಣ, ಖಜಾಂಚಿ ಜಗದೀಶ್, ಧರ್ಮದರ್ಶಿಗಳಾದ ಡಾಕ್ಟರ್ ಲಕ್ಷ್ಮೀಕಾಂತ್, ನಟರಾಜು, ಶ್ರೀಪ್ರಸಾದ್, ರವಿ, ರಾಜ್ ಅರಸ್, ಓಂಕಾರೇಶ್, ಚಿಕ್ಕ ನರಸಯ್ಯ, ಮಂಜುನಾಥ್, ಬಾಲಕೃಷ್ಣ, ನರಸರಾಜು, ಲಕ್ಷ್ಮೀ ನರಸಿಂಹಯ್ಯ, ನಾಗರಾಜು ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮೀ ನಮಃ, ಮಾತೆ ಕಮಲಮ್ಮಾಯ ನಮಃ. ಇವತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ, ಕರ್ನಾಟಕ ರಾಜ್ಯಾದ್ಯಂತ ಮತ್ತು ನಮ್ಮ ದೇಶಕ್ಕೆ. ಏನಕ್ಕೆ ವಿಶೇಷವಾಗಿ ಗೊರವನಹಳ್ಳಿಯಿಂದ ಆರ್ಥಿಕ ಶುಭಾಶಯ ಹೇಳ್ತೀನಿ ಅಂದರೆ, ಇದು ಮಹಾಲಕ್ಷ್ಮಿ ದೇವಸ್ಥಾನ. ಪ್ರತಿಯೊಬ್ಬರಿಗೂ ಬೇಕಾಗಿರೋ ಅಂಥದ್ದೇ ದುಡ್ಡು, ಕಾಸು, ಧನ, ಧಾನ್ಯ, ಅಷ್ಟಲಕ್ಷ್ಮಿ ಅಂತ ಹೇಳ್ತಿದ್ದೀವಿ. ಈ ಅಷ್ಟಲಕ್ಷ್ಮಿಯರಲ್ಲಿ ಹಿಂದೆ ಇದ್ದಿದ್ದ ದೇವಸ್ಥಾನ ಭಾಳ ಕಷ್ಟ ಇತ್ತು. ಇಲ್ಲಿ ಪ್ರತಿಯೊಬ್ಬರು ಬಸ್ಸಲ್ಲಿ ಬರೋಕ್ಕೂ ಕಷ್ಟ ಇತ್ತು, ವೆಹಿಕಲ್ಸ್ ಇರಲಿಲ್ಲ, ಪ್ರತಿಯೊಬ್ಬರಿಗೂ ತೊಂದರೆಗಳಿದೆ. ಈಗ ಪ್ರತಿಯೊಬ್ಬರಿಗೂ ವಾಹನಗಳಿದೆ, ಬಸ್ ಫೆಸಿಲಿಟಿ ಇದೆ, ಬಂದಂಥವ್ರಿಗೆ ಊಟ ವ್ಯವಸ್ಥೆ ಎಲ್ಲ ಇದೆ. ಆವಾಗ ಅಜ್ಜಿಯವರು ಕಮಲಮ್ಮನವರು ಬಂದಂಥ ಭಕ್ತಾದಿಗಳಿಗೆ ಅವರೇ ಮಾಡಿ ಸ್ವತಃ ಅವರು ಅವ್ರ ಮಗ ಸೊಸೆ ಸೇರಿಸಿ ಅಡುಗೆ ಮಾಡಿ ಒಂದೊಂದು ತುತ್ತು ಕೈ ತುತ್ತು ಹಾಕಿ ಪ್ರಸಾದ ಅಂತ ಕೊಡ್ತಿದ್ರು. ಇವತ್ತು 1-2 ಸಾವಿರ ಜನ ಕೂತ್ಕೊಂಡು ಒಂದೇ ಸರಿ ಊಟ ಮಾಡೋ ಅಂಥ ಅನ್ನದಾಸೋಹ ಅಂತ ಮಾಡಿಕೊಟ್ಟಿದ್ದಾರೆ ಕಮಲಮ್ಮನವರು. ಇವತ್ತಿನ ಜನಸಂಖ್ಯೆಯಲ್ಲಿ ಎಷ್ಟು ಕರ್ನಾಟಕ ರಾಜ್ಯಾದ್ಯಂತ ಒಳ್ಳೆಯದಾಗಿದೆ ಜನಕ್ಕೆ ಅಂದರೆ, ಪ್ರತಿಯೊಬ್ಬರಿಗೂ ಅವ್ರು ಬೇಡ್ಕೊಂಬಂದಿರೋಂಥ ಕಷ್ಟ, ಮದುವೆ ಆಗಿಲ್ಲದೆ ಇದ್ದವ್ರಿಗೆ, ಮಕ್ಕಳಾಗದೇ ಇದ್ದವ್ರಿಗೆ, ಮತ್ತು ವ್ಯಾಪಾರಸ್ಥರಿಗೆ, ಕೆಲಸ ಇಲ್ಲದೆ ಇದ್ದವ್ರಿಗೆ, ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತಿದೆ. ಅವರೆಷ್ಟು ಭಕ್ತಿಯಿಂದ ಕೇಳ್ಕೊತಾರೋ ಅಷ್ಟು ಭಕ್ತಿಯಿಂದ ಮಹಾಲಕ್ಷ್ಮಿ ಮತ್ತು ಕಮಲಮ್ಮನವರು ಅನುಗ್ರಹಿಸ್ತಾ ಇದ್ದಾರೆ ಭಕ್ತಾದಿಗಳಿಗೆ. ಹಾಗಾಗಿ ಭಕ್ತಾದಿಗಳು ವಿಶೇಷವಾಗಿ ಬಂದು ಅವ್ರ ಸೀರೆ, ಕಾಣಿಕೆ, ಒಡವೆ ಮುಂತಾದಂಥ ಸೇವೆಗಳು ಮಾಡ್ತಿದ್ದಾರೆ. ಕೆಲವರು ಅನ್ನದ ಪ್ರಸಾದಕ್ಕೆ ಒಂದು ದಿನಕ್ಕೆ 25,000 ಅಂದರೆ ಅದನ್ನು ಕೊಡ್ತಿದ್ದಾರೆ. ಪ್ರಸಾದ ಕೊಡಬೇಕು ಅನ್ನೋ ಪ್ರಸಾದ ಕೊಡ್ತಿದ್ದಾರೆ. ಅವ್ರವ್ರ ಅನುಕೂಲ ಏನಾಗಿದೆ ಅದಕ್ಕೆ ಪರವಾಗಿ ಜನಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಹೊಸ ದಾಸೋಹ ಕಟ್ಟಿದೆ. ಸಾಕ ಇನ್ನಿರ್ಬೇಕಾ? ಎಲ್ರಿಗೂ ಕೊನೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ. ಸುಮಾರು 7 ವರ್ಷದಿಂದ ಬರ್ತಾ ಇದ್ದೀವಿ. ಆ ತಾಯಿ ಆಶೀರ್ವಾದದಿಂದ ಎಲ್ಲ ಸುತ್ತರವಾಗಿ ನಡೀತಾ ಇದೆ. ಇವಾಗಲೂ ಕೂಡ ಹೊಸ ವರ್ಷ ಇದೆ. ಎಲ್ರಿಗೂ ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಎಲ್ರಿಗೂ ಹರ್ಷ ತರಲಿ. ಹೀಗೆ ನಮ್ಮ ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಭಾವಿಸ್ತೀವಿ. ಯಾವಾಗಲೂ ಗೊರವನಹಳ್ಳಿ ನಾವು ಬರ್ತಾನೆ ಇರ್ತೀವಿ. ಪ್ರತಿ ವರ್ಷ ಬಂದು ನಾವು ಮಡ್ಲಕ್ಕಿ ಕೊಟ್ಟು ನಮ್ಮಲ್ಲಿರೋ ಆಶಯ ಏನಿದೆ ಅದನ್ನು ಬೇಡ್ಕೊಂಡು ದೇವಿಗೆ ಯಾವಾಗಲೂ ನಾವು ಕೇಳ್ತಾನೆ ಇರ್ತೀವಿ. ದೇವಿ ಎಲ್ಲದನ್ನು ಈಡೇರಿಸ್ಕೊಟ್ಟಿದ್ದಾಳೆ. ನಮಗೆ ಸುಖ, ಶಾಂತಿ, ನೆಮ್ಮದಿ, ನಾವು ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲನೂ ದೇವಿಯಲ್ಲಿ ಒಂದು ಆಶಯ ಬೇಡ್ಕೊಂಡು ಪ್ರತಿ ವರ್ಷ ಬಂದು ನಮಸ್ಕಾರ ಮಾಡ್ಕೊಂಡು ಹೋದರೆ ಸಾಕು. ತಾಯಿ ಕೃಪಾಶೀರ್ವಾದ ಯಾವಾಗಲೂ ನಮ್ಮ ಮೇಲಿರುತ್ತೆ. ಅವರ ಆಶೀರ್ವಾದದಿಂದ ಸದಾ ನಾವು ಸುಖವಾಗಿದ್ದೀವಿ. ಹೀಗೆ ತಾಯಿ ಆಶೀರ್ವಾದಕ್ಕೋಸ್ಕರ ಇವಾಗಲೂ ಬಂದಿದ್ದೀವಿ. ಇವಾಗ ಬೆಂಗಳೂರಿಂದ ಬಂದಿದ್ದೀವಿ. ಇವತ್ತು ಸುಮಾರು ಜನ ಇವಾಗ ಬಂದಿದ್ದೀವಿ. ತುಂಬ ಕ್ರೌಡ್ ಇದೆ. ತಾವು ಮೊದಲು ನೋಡಿದ್ದಕ್ಕೂ ದೇವಸ್ಥಾನ ಈಗ ನೋಡ್ತಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಇಲ್ಲಿ ಚಾರಿಟಬಲ್ ಟ್ರಸ್ಟ್ ಅವರು ತುಂಬ ಚೆನ್ನಾಗಿ ಎಲ್ಲನೂ ಮೇಂಟೈನ್ ಮಾಡ್ತಿದ್ದಾರೆ. ಪ್ರತಿದಿನ ದಾಸೋಹ ಇರೋದ್ರಿಂದ ಪ್ರತಿ ಜನಕ್ಕೂ ಊಟ ಎಲ್ಲ ಸಿಗ್ತಾ ಇದೆ. ಎಲ್ಲರೂ ಸಂತೃಪ್ತರಾಗಿ ಹೋಗ್ತಾ ಇದ್ದಾರೆ. ತಾಯಿ ಆಶೀರ್ವಾದ ಹೀಗೆ ಎಲ್ಲರ ಮೇಲೂ ಇರಲಿ, ಹೀಗೆ ಚೆನ್ನಾಗಿ ನಡೀಲಿ ಅಂತ ಭಾವಿಸ್ತೀನಿ. ನನ್ನ ಹೆಸರು ಸವಿತಾ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಈ ಒಂದು ಹೊಸ ವರ್ಷದ ದಿವಸ ಶ್ರೀ ಮಹಾಲಕ್ಷ್ಮಿ ದರ್ಶನಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಿದ್ದಾರೆ. ಆದರೆ ಇವತ್ತು ಹೇಳಬೇಕಂದ್ರೆ ತೀರಾ ಕಡಿಮೆ. ಯಾಕೆಂದರೆ ಇವತ್ತು ವರ್ಕಿಂಗ್ ಡೇ ಇರೋದ್ರಿಂದ, ಸರ್ಕಾರಿ ರಜೆ ಇಲ್ಲದೇ ಇರೋದ್ರಿಂದ ಜನ ಕಡಿಮೆ ಇದ್ದಾರೆ. ಆದ್ರೂ ನಮ್ಮ ಇದ್ರ ಪ್ರಕಾರ ಒಂದು 25,000-30,000 ಜನ ಬರ್ಬೋದು. 60,000 70,000ವರೆಗೂ ಇದೆ ಅಂತ ನಾವು ಇದು ಮಾಡಿದ್ವಿ. ಆದರೆ ಒಂದು 30,000-35,000 ಜನ ಬರ್ಬೋದು ಸಂಜೆ ಒಳಗಡೆ ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಬರುವಂಥ ಭಕ್ತರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಏನು ಒಂದು ದರ್ಶನದ ವ್ಯವಸ್ಥೆ ಆಗ್ಬೋದು, ಸರತಿ ಸಾಲು ವ್ಯವಸ್ಥೆ ಆಗ್ಬೋದು, ವಿಶೇಷ ದರ್ಶನ ವ್ಯವಸ್ಥೆ ಆಗ್ಬೋದು, ಅದೆಲ್ಲ ಸಂಸ್ಥೆಯಿಂದ ನಡೆಸಿದ್ದೀವಿ. ಬರೋಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ, ಸಾಲು ಸರದಿಗಳ ನೀರಿನ ವ್ಯವಸ್ಥೆಗಳಾಗ್ಬೋದು, ನಮ್ಮ ಎಲ್ಲ ಅನುಕೂಲತೆಗಳನ್ನು ನಾವು ಆಲ್ರೆಡಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನಮ್ಮ ಏನು ನಮ್ಮ ಗೃಹ ಇಲಾಖೆಯಿಂದ ನಮಗೆ ಪ್ರತಿ ವರ್ಷದಿಂದ ಪೊಲೀಸ್ನವರು ಆಗ್ಬೋದು, ನಮ್ಮ ಸಾಹೇಬರು ಇವರು ಭಾಳ ನಮಗೆ ಸಹಕಾರ ನೀಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಕಾರ ಕೊಟ್ಟಿದ್ದಾರೆ. ವಾಲಂಟ್ರಿಯಾಗಿ ನಿಂತು ನಮ್ಮ ಇದಕ್ಕೆ ಕೈ ಜೋಡಿಸಿ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಮ್ಮ ಗೃಹ ಇಲಾಖೆಯವರು ಎಲ್ಲ ನಮ್ಮ ಇದು ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಸರ್ವಸ್ಥ ಜನರಿಗೆ, ಬರುವಂಥ ಭಕ್ತರಿಗೆ ಅವರ ಕೋರಿಕೆ ಏನಿದೆ ಅದೆಲ್ಲ ಮಹಾಲಕ್ಷ್ಮಿ ತಾಯಿ
ಅನುಕೂಲ ಮಾಡಿಕೊಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಏನು ಭಕ್ತರು ಬರ್ತಾರೆ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗೋ ದಾಸೋಹ ವ್ಯವಸ್ಥೆಯೂ ಇದೆ. ಆಲ್ರೆಡಿ ಬೆಳಗ್ಗೆ ಪ್ರಸಾದ ವ್ಯವಸ್ಥೆ ಬೆಳಗ್ಗೆ 7 ಗಂಟೆಗೆ ನಾವು ಶುರು ಮಾಡಿದ್ದೀವಿ. ರಾತ್ರಿ 11 ಗಂಟೆ ಆದ್ರೂ ನಾವು ಪ್ರಸಾದ ವ್ಯವಸ್ಥೆ ಇದೆ, ದರ್ಶನ ವ್ಯವಸ್ಥೆ. ಜನ ಎಷ್ಟೊತ್ತು ಸಾಮಾನ್ಯವಾಗಿ ನಾವು 8:15 8:45ಗೆ ಬಾಗ್ಲಾಗ್ತೀವಿ. ಏನಾದರೂ ಜನ ಲೇಟಾಗಿ ಬಂದರೆ ನಾವು ಇರೋಂಥ ಜನರಿಗೆ ಅಷ್ಟು ಜನಕ್ಕೂ ಬರೋಂಥ ಭಕ್ತರಿಗೆ ದರ್ಶನ ಮಾಡಿ ನಾವು ಬಾಗಿಲಾಕಬೇಕು ಅಂತ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಈ ಒಂದು ಇದಕ್ಕೆ ನನ್ನ ಒಬ್ಬನ ಶ್ರಮ ಅಲ್ಲ, ಏನು ನಮ್ಮ 14 ಜನ ಧರ್ಮದರ್ಶಿಗಳಿದ್ದಾರೆ. 14 ಜನ ಶ್ರಮ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ಇದು ಮಾಡ್ತಾಯಿದ್ದಾರೆ. ಅವ್ರಿಗೂ ನಮ್ಮ ಮಾಧ್ಯಮ ವರ್ಗದವರು, ನೀವು ಟಿ ವಿಯವರಾಗ್ಬೋದು, ಪತ್ರಕರ್ತರಾಗ್ಬೋದು, ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬಂದು ನಮಗೆ ಕೈ ಜೋಡಿಸಿ ನಮ್ಮ ಇದಕ್ಕೆ ಸಹಕಾರ ನೀಡ್ತೀರಾ. ನಮಗೆ ಪೊಲೀಸ್ನವರಾಗ್ಬೋದು, ಸೆಕ್ಯೂರಿಟಿಗಳಾಗ್ಬೋದು, ಭಾಳ ನಮಗೆ ಮೊದಲಿನ ಇವತ್ತೇ ಅಲ್ಲ, ನಮ್ಮ ಟ್ರಸ್ಟ್ ಬಂದಾಗಿಂದನೂ ಭಾಳ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿಯ ನಮಃ. ನಾಡಿನ ಸಮಸ್ತ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಮುತ್ತಜ್ಜಿಯಾದ ಮಾತೆ ಕಮಲಮ್ಮನವರ ಬೃಂದಾವನದಲ್ಲಿದ್ದೀವಿ ಈಗ. ಅಜ್ಜಿಯವರ ಹೆಸರಿನಲ್ಲಿ ನಾವು ಮಹಾಲಕ್ಷ್ಮಿ ಕಮಲಮ್ಮ ಸೇವಾ ಟ್ರಸ್ಟ್ ಒಂದು ಟ್ರಸ್ಟ್ ನಡೆಸ್ತಿದ್ದೀವಿ. ಅದರಲ್ಲಿ ತುಂಬ ಜನಕ್ಕೆ ಅನುಕೂಲ ಆಗ್ತಾಯಿದೆ. ತುಂಬ ಜನ ಡೋನರ್ಸ್ ಬಂದು ಡೊನೇಟ್ ಮಾಡ್ತಿದ್ದಾರೆ. ನಮ್ಮಲ್ಲಿ ನಡೆಯುವ ಸೇವೆಗಳು ಗೋ ಸೇವೆ ಎಂದು ಮಾಡ್ತಿದ್ದೀವಿ. ಗೋಶಾಲೆ ಮಾಡಿದೆ, ಅದರ ಹಸುಗಳನ್ನು ಸಾಕಿ ನೋಡ್ಕೋತಿದ್ದೀವಿ. ಆಮೇಲೆ ಸ್ತ್ರೀ ಕಮಲ, ಹೆಣ್ಣು ಮಕ್ಕಳಿಗೆ, ರೂರಲ್ ಹೆಣ್ಣು ಮಕ್ಕಳಿಗೆ ಎಂಪವರ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಆಮೇಲೆ ವಿದ್ಯಾಕಮಲ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾಯಿದೆ. ಕಮಲ ಸೇವಾ ಸದನ ಒಂದು ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಡಿಸೈಡ್ ಮಾಡ್ತಿದ್ದೀವಿ. ಆಮೇಲೆ ನಾವು ಗುಬ್ಬಿ ತಾಲೂಕು ಇಲ್ಸಂದ್ರ ಗ್ರಾಮೀಣವಾಗಿದ್ದೀವಿ. ನಮ್ಮ ಹೆಸರು ID ರಮೇಶ್ ಅಂತೇಳಿ. ಈ ಒಂದು ಕ್ಷೇತ್ರದ ಮಹಿಮೆ ಅಪಾರವಾಗಿ ಎಲ್ಲ ಜನಗಳಲ್ಲೂ ಸೇರಿದೆ. ಕರ್ನಾಟಕಾದ್ಯಂತ ಮತ್ತು ರಾಜ್ಯಗಳಲ್ಲೂ ಸಹ ವಿಚಾರವಾಗಿದೆ. ಆದ್ದರಿಂದ ಈ ಒಂದು ಹೊಸ ವರ್ಷದಲ್ಲಿ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಎಲ್ಲರೂ ಹೊಸತನವನ್ನು ನೋಡೋಕ್ಕೋಸ್ಕರವಾಗಿ ಬಂದಿದ್ದಾರೆ. ಈ ತಾಯಿ ಎಲ್ಲರಿಗೂ ಸಹ ಶಕ್ತಿಯನ್ನು ಕೊಡ್ತಾಳೆ ಮತ್ತು ದುಡ್ಡಿನ ಹಣಕಾಸಿನ ವಿಚಾರ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಅವರು ನಡೆಸಿಕೊಡೋಕ್ಕೆ ಒಂದು ಒಳ್ಳೆ ಧರ್ಮಕ್ಷೇತ್ರವಾಗಿ ಇದು ಬೆಳವಣಿಗೆ ಆಗ್ತಾಯಿದೆ. ಇನ್ನೂ ಹೆಚ್ಚಿನದಾಗಿ ಇದು ಬೆಳವಣಿಗೆಯಾಗಿ ಜನಗಳಿಗೆ ಒಳ್ಳೆಯ ಆಶೀರ್ವಾದ ಕೊಟ್ಟು ಗೊರವನಹಳ್ಳಿ ಲಕ್ಷ್ಮಿಯವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಸೇರಿ ಒಂದು ಆಶೀರ್ವಾದವನ್ನು ಪಡೆಯಲು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ಒಂದು ಸಿಬ್ಬಂದಿಗೂ ಸಹ ಸಿಬ್ಬಂದಿ ಕರೆಕ್ಟಾಗಿ ಎಲ್ಲರಿಗೂ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಈ ಜನತೆಯ ಪರವಾಗಿ ನಾವು ಹೃತ್ಪೂರ್ವಕವಾದಂಥ ಪೊಲೀಸ್ ಇಲಾಖೆ ಇರ್ಬೋದು, ಧರ್ಮದರ್ಶಿಗಳ ಇಲಾಖೆಯಿಂದ ಇರ್ಬೋದು, ಅವರೆಲ್ಲರಿಗೂ ಸಹ ನಾವು ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಹ ನಾವಿಲ್ಲಿ ತಿಳಿಸ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ನಾವು ಸುಮಾರು ವರ್ಷಗಳು, ನಾನು ಇಲ್ಲೇ ಡ್ಯೂಟಿ ಮಾಡ್ತಿದ್ದೆ ಮೊದಲು. ಈ ಕೊರಟಗೆರೆ ತಾಲೂಕಿನಲ್ಲಿ ಸುಮಾರು 15-20 ವರ್ಷದಿಂದಲೇ ಬರ್ತಿದ್ದೀವಿ. ಪ್ರತಿ ವರ್ಷವೂ ಬರ್ತಿರ್ತೀವಿ ಮತ್ತು ಯಾವಾಗಲೂ ಬೇಕಾದಾಗ ಬರ್ತಿರ್ತೀವಿ. ಆದರೆ ಇಲ್ಲಿ ಪೂರ್ವಕದಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಈಗ ಹೆಚ್ಚಿನದಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇದೇ ರೀತಿಯಿಂದ ಇನ್ನೂ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಕಾರ್ಯ ಮಾಡಿ ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತ ದೇಶದಲ್ಲಿ ಸಹ ಒಂದು ವಿಚಾರ ಇಲ್ಲಿ ನೆಲೆಸುತ್ತದೆ. ಆ ಒಂದು ಪ್ರಸಿದ್ಧಿಯನ್ನು ಮಾಡಬೇಕು ಅಂತೇಳಿ ನಮ್ಮ ಆಸೆಯ ಭಾಗವಾಯಿತು. ನಮ್ಮ ಹೆಸರು ID ರಮೇಶ್ ಅಂತೇಳಿ, ಇಲ್ಸಂದ್ರ ಗುಬ್ಬಿ ತಾಲೂಕಿನಲ್ಲಿ. ಶಾಂತಮ್ಮ ಅಂತ ಮಂಡ್ಯದಿಂದ ಬಂದಿದ್ದೀವಿ. ತುಂಬ ವರ್ಷಗಳಿಂದನೂ ಬರ್ತಾ ಇದ್ದೀವಿ. ಮಗಳು ಮದುವೆಗೆ ಮತ್ತು ಮನೆ ಕಟ್ಟೋಕ್ಕೆಲ್ಲ ಅರ್ಸ್ಕೊಂಡಿದ್ದು ಎಲ್ಲ ಅದರಂತೆಯೇ ನೆರವೇರೈತೆ. ಮಾತ್ರ ಅಮ್ಮ ಮಾತ್ರ ಹೊಲಿದ್ರೆ ಚೆನ್ನಾಗಿ ಹೊಲಿತಾಳೆ. ಮಾತ್ರ ನಂಬಬೇಕು. ಮಾತ್ರ ವರ್ಷಗಳಿಂದ ಬಂದ್ರೂ, ತುಂಬ ವರ್ಷಗಳಿಂದ ಬಂದ್ರೂ ಮಾತ್ರ ಈಗ ನಮ್ಗೆ ಒಳ್ಳೇದಾಗಿಲ್ಲ ಅನ್ನೋರೇ ಯಾರೂ ಇಲ್ಲ. ಎಲ್ಲರೂ ಒಳ್ಳೇದಾಯಿತು ಅಂತ ನಮಗೂ ಒಳ್ಳೇದು ಆಗೈತೆ. ಮಾತ್ರ ಮಗಳು ಮದುವೆಗೆ ಮನೆಗೆ ಎಲ್ಲದಕ್ಕೂ ಅರ್ಸ್ಕೊಂಡಿದ್ದೀವಿ. ತುಂಬ ಒಳ್ಳೇದಾಗೈತೆ. ಮಾತ್ರ ಅಮ್ಮ ನಂಬಿದ್ರು ಮಾತ್ರ ಬಿಡಲ್ಲ. ಮಾತ್ರ ಅಷ್ಟೇ, ಅವ್ರು ಮರೆತರು ಮಾತ್ರ ಬಿಡಲ್ಲ, ಅವ್ರು ನಂಬೋರು ಮಾತ್ರ ಬಿಡೋದಿಲ್ಲ. ಮಾತ್ರ ಅಷ್ಟು ಒಳ್ಳೇದಾಗೈತೆ. ಮಾತ್ರ ನಾವು ಬರ್ತಾಯಿದ್ದೀವಿ. ಶಾಂತಮ್ಮ ಅಂತ ಮಂಡ್ಯದಿಂದ ಸ್ತೇಸ್ತು ಮಹಾಮಾಯೇ ಶ್ರೀಪೀಠೆ ಸುರಭೂಜಿತೆ ಶಂಕುಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತೆ. ಸರ್ವೇ ಸಂತಹ ದೇವಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸಮಸ್ತ ಭಕ್ತಾದಿಗಳಿಗೆ 2024 ಮತ್ತು 2025 ಪ್ರಾರಂಭ ದಿವಸದ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರಲಿ. ಮಾತೆ ಮಹಾಲಕ್ಷ್ಮಿ ಕಮಲಮ್ಮನವರ ಆಶೀರ್ವಾದ ಸದಾ ನಿಮ್ಮೆಲ್ಲರೂ ಸಿಗಲಿ. ಈ ಮಾತೆ ಮಹಾಲಕ್ಷ್ಮಿ ಕಮಲಮ್ಮನವರು ವಾಸಿಗಳಾಗಿ ಸುಮಾರು ದೇವಸ್ಥಾನದ ಕ್ಷೇತ್ರದ ಅಭಿವೃದ್ಧಿಗೆ ತನ್ನ ದೇಹದಲ್ಲಿರುವ ರಕ್ತ ಎಲ್ಲ ಸೋಸಿ ನೀರಿನಲ್ಲಿ ಮನೆ ಕಟ್ಟಿದಂಗೆ ರಕ್ತದಲ್ಲಿ ದೇವಸ್ಥಾನ ಕಟ್ಟಿರೋದ ಏಕೈಕ ವ್ಯಕ್ತಿ. ಕಾಡನ್ನು ನಾಡಿನಾಗಿ ಮಾಡಿ ನಿತ್ಯ ಅನ್ನದಾನ ಸೇವೆಯಾಗಿ ಮಾಡಿದಂತಹ ಮಾತೆ ಮಹಾಲಕ್ಷ್ಮಿ ಕಮಲಮ್ಮನವರ ಮೂಲ ಬೃಂದಾವನ. ಅವರು ವಾಸವಾಗಿದ್ದಂಥ ಮನೆ
ಆ ಮನೆಯಲ್ಲಿ ಇದ್ದಾಗ ಇಲ್ಲಿದ್ದು ಬಂದಿರುವಂಥ ಭಕ್ತಾದಿಗಳಿಗೆ ಅನ್ನದಾನ ಮಾಡ್ತಾಯಿದ್ರು. ಅನ್ನದಾನದಿಂದ ವಿಶೇಷವಾಗಿ ಬಂದಿರೋಂಥ ಹೆಣ್ಣು ಮಕ್ಕಳಿಗೆ ಮದುವೆ ಆಗದೇ ಇದ್ದವ್ರಿಗೆ ಕರಿಮಣಿನೂ, ಮದುವೆ ಆಗಿರೋರಿಗೆ ಸುಮಂಗ್ಲಿದಾರನೂ, ಮತ್ತು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ, ನಿತ್ಯ ಅನ್ನದಾಸೋಹ ಮಾಡಲಿ ಅಂತ ಹೇಳಿ ಅನ್ನದಾನ ಸೇವೆಯೂ ಮಾಡ್ತಾಯಿದ್ರು. ಇಲ್ಲಿ ವಿಶೇಷ ಏನು ಅಂದರೆ ಇಡೀ ಅಕ್ಕಿ ಪೂಜೆ. ಒಂದು ಇಡೀ ಅಕ್ಕಿಯನ್ನು ಕೈಯಲ್ಲಿಡಿದು ಲಕ್ಷ್ಮಿ, ನಾನು ಅಂದ್ಕೊಂಡಿರೋ ಕೆಲಸ ನನಗೆ ಅಭಿವೃದ್ಧಿ ಮಾಡಿಕೊಟ್ರೆ ನಾವು ದಂಪತಿಗಳು ಸಮೇತ ಬರ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಒಂದು ಇಡೀ ಅಕ್ಕಿನ ಡಬ್ಬದಲ್ಲಿ ಹಾಕಿರೋ ಅಂಥ ಅಕ್ಕಿಯಲ್ಲಿ ₹1 ಕಾಯಿಸ್ತಾ ಇಟ್ಟು ಅದು ಅಕ್ಕಿಯಲ್ಲಿರೋಂಥ ದುಡ್ಡನ್ನು ತೆಗೆದು ಪಕ್ಕದಲ್ಲಿಟ್ಟು ಅಕ್ಕಿನ ಮನೆಗೆ ಬಳಸ್ತಾಯಿದ್ರು. ಮನೆಯಲ್ಲಿದ್ದಂಥ ಅಕ್ಕಿ ಅಕ್ಷಯವಾಗಿ ಇಲ್ಲಿಗೆ ಬಂದು ನಿತ್ಯ ಅನ್ನದಾನಕ್ಕೆ ದಾನವಾಗಿ ಅಕ್ಕಿನ ತೊಗೊಂಬಂದು ದೇವರಿಗೆ ಉಡಿ ತುಂಬ್ತಾಯಿದ್ರು. ಇದನ್ನು ಮಡ್ಲೆಕ್ಕಿ ಅಂತ ಹೇಳ್ತಾಯಿದ್ರು. ಆಗಿನಿಂದ ಮಾಡಿದಂಥ ಸೇವೆ ಇವತ್ತು ಮಾತೆ ಮಹಾಲಕ್ಷ್ಮಿ ಕಮಲಮ್ಮ ಅಭಿವೃದ್ಧಿ ಮಾಡಿ ನಿತ್ಯ ದಾಸೋಹ ಸುಮಾರು 1000 ಜನ ಊಟ ಮಾಡಿಕೊಂಡು ಬರುವಂಥ ಒಂದು ಕ್ಷೇತ್ರ ಆಗಿದೆ. ಈ ಮಾತೆ ಮಹಾಲಕ್ಷ್ಮಿಯನ್ನು ಯಾರು ಏನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಅಂತ ಹೇಳಿ ಇಲ್ಲಿನ ಪದ್ಧತಿ ಇದೆ. ಇಲ್ಲಿ ಗುರುಗಳಾದಂಥ ಪ್ರಸನ್ನ ಕುಮಾರ್ ಅವರಂತ ಇದ್ದರು, ಪ್ರಧಾನ ಅರ್ಚಕರಾಗಿ ಸುಮಾರು ಅವರ ಜೊತೆಗೆ ಸಹಕಾರ ಕೊಟ್ಟು ಆವತ್ತಿಂದ ಇವತ್ತವರೆಗೂ ಸೇವೆ ಮಾಡ್ಕೊಂಬಂದಿದ್ದಾರೆ. ಅವರು ಕಾಲವಾದ ಮೇಲೆ ಲಕ್ಷ್ಮಿಯನ್ನು ಬೃಂದಾವನವಾಗಿ ಮಾಡಿ ಆ ಬೃಂದಾವನಕ್ಕೆ ಅಷ್ಟಲಕ್ಷ್ಮಿಯಾಗಿಯೂ ಹಿಂದುಗಡೆ ಬಲಭಾಗದಲ್ಲಿ ವಿಶೇಷವಾಗಿ ಆಂಜನೇಯನನ್ನು, ಎಡಭಾಗದಲ್ಲಿ ಮಹಾಗಣಪತಿಯನ್ನು, ಹಿಂಭಾಗದಲ್ಲಿ ಮಹಾಲಕ್ಷ್ಮಿಯನ್ನು ಆವರಿಸಿ ಇಲ್ಲಿ ಕೂತಿರುವಂಥ ಏಕೈಕ ಪ್ರತ್ಯಧಿ ದೇವತೆ. ಎಲ್ಲರೂ ಹೇಳ್ತಾರೆ ಅಧಿದೇವತೆ ಪ್ರತ್ಯಧಿ ದೇವತೆ. ಅಧಿದೇವತೆ ಅಂದರೆ ಕುಲದೇವತೆ, ಪ್ರತ್ಯಧಿ ದೇವತೆ ಅಂದರೆ ಮಾತೆ ಮಹಾಲಕ್ಷ್ಮಿ ಕಮಲಮ್ಮನವರು. ಮಾತೆ ಮಹಾಲಕ್ಷ್ಮಿ ಕಮಲಮ್ಮನ ಸೇವೆ ಭಾಗ್ಯ ನಿರಂತರವಾಗಿ ನಡೀತಾ ಇದೆ. ಇಲ್ಲಿ ಯಾರೇ ಬಂದು ಕಷ್ಟ ಅಂತ ಕೇಳಿದ್ರು ಅವರಿಗೆ ಕಷ್ಟಕ್ಕೆ ಪರಿಹಾರ ತೋರಿಸ್ತಾ ಇದ್ದಾರೆ. ಇಲ್ಲಿ ನಿತ್ಯ ದಾಸೋಹ ನಡೀತಾ ಇದೆ. ಹಾಗೆ ಇಲ್ಲಿ ಬಂದಿರೋಂಥ ಭಕ್ತಾದಿಗಳಿಗೆ ಇಡೀ ಅಕ್ಕಿ ಕೊಡ್ತಾ ಇದ್ದಾರೆ. ಲಕ್ಷ್ಮಿಯಾಗಿ ಸಂತಾನ ಇಲ್ಲದಿದ್ದವ್ರಿಗೆ ಸಂತಾನ ಭಾಗ್ಯನೂ, ಮದುವೆ ಆಗದಿದ್ದವ್ರಿಗೆ ಕರಿಮಣಿ ಭಾಗ್ಯನೂ ಸಿಗಲೆಂತ ಆಶೀರ್ವಾದ ಮಾಡಿ ಮುತ್ತೈದೆ ಆಗಿರೋರಿಗೆ ಸುಮಂಗ್ಲಿ ದಾರ ಅಂತಲೂ ಕೊಡ್ತಾ ಇದ್ದಾರೆ. ಇಲ್ಲಿನ ಒಂದು ಪದ್ಧತಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀ ಮಹಾಲಕ್ಷ್ಮಿ ನಮಃ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಬಂದಿರೋ ಭಕ್ತಾದಿಗಳಿಗೆ ಎಲ್ಲ ಥರದ ದೇವಸ್ಥಾನದ ವತಿಯಿಂದ ಮಾಡಿಕೊಳ್ಳಲಾಗಿದೆ. ದೇವರ ದರ್ಶನ ಸರಕುಸಾರಿನಲ್ಲಿ ಬಂದು ದೇವರ ದರ್ಶನ ಪಡೆಯುವುದರಿಂದ ಎಲ್ಲ ಭಕ್ತಾದಿಗಳನ್ನು ವಿನಂತಿ ಮಾಡಿಕೊಳ್ಳುತ್ತೇವೆ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ. ವಿಶೇಷತೆಗಳು ಬೆಳಗ್ಗೆ ಎಷ್ಟು ಗಂಟೆಯಿಂದ ಪೂಜೆ, ಎಷ್ಟು ಗಂಟೆ? ಬೆಳಗ್ಗೆ 6 ಗಂಟೆಯಿಂದಲೂ ಮಹಾಲಕ್ಷ್ಮಿಗೆ ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ ಎಲ್ಲ ನಡೀತಿದೆ. ಈಗ ಸರ್ಕಿನಾಥರಲ್ಲಿ ಬರೋರಿಗೆ ಎಲ್ಲರಿಗೂ ಒಳ್ಳೆಯ ದರ್ಶನ ಇದೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಅಂತ ಹೇಳ್ಬೋದು. ಬೆಳಗ್ಗೆ ಎಷ್ಟು ಗಂಟೆಯಿಂದ ಸಂಜೆ ಎಷ್ಟು ಗಂಟೆವರೆಗೂ ದರ್ಶನ? ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8:30 ತನಕ ದರ್ಶನ ಇರುತ್ತೆ. ಹೊಸ ವರ್ಷ ಆಗಿರೋದ್ರಿಂದ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ. ಹೊಸ ವರ್ಷದಿಂದ ಭಕ್ತರ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಎಲ್ಲ ಥರದ ವ್ಯವಸ್ಥೆನೂ ಕಲ್ಪಿಸಲಾಗಿದೆ ಟ್ರಸ್ಟ್ ವತಿಯಿಂದ.